ವೆಲ್ಕಮ್ ಟು ಅರುಣೋದಯ ಚಾನಲ್. ಇದೊಂದು ಸಣ್ಣ ಕತೆ. ದೇವರು ಮಾಡಿರೋದಕ್ಕೆಲ್ಲ ಒಳ್ಳೆಯದಕ್ಕಾಗಿ ಅನ್ನುವ ಒಂದು ನೀತಿ ಉಳ್ಳ ಕತೆ. ಒಂದು ಸಲ ಹೀಗೆ ಗುಬ್ಬಚ್ಚಿಗಳು ಗೂಡು ಕಟ್ಕೊಂಡು ಒಂದು ರೂಮಲ್ಲಿ ಇರ್ತಾವಂತೆ. ಅಲ್ಲಿ ಅದು ಪೇಂಟಿಂಗೆಲ್ಲ ಇಡೋ ಜಾಗದಲ್ಲಿ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರ್ತಾವಂತೆ. ಅವು ಅಂದ್ಕೊಂಡಿದ್ವಂತೆ ಈ ಹಳೇ ಪೇಂಟಿಂಗ್ಗಳು ಇಟ್ಟಿರೋ ಜಾಗದಲ್ಲಿ ಯಾವು ಬಂದು ಅದನ್ನು ಕ್ಲೀನ್ ಮಾಡಿ ಅದನ್ನು ಪೇಂಟಿಂಗ್ಸ್ ಎಲ್ಲ ತೊಗೊಂಡೋಗಿ ಅದನ್ನು ಕ್ಲೀನ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ವಂತೆ. ಹಾಗಾಗಿ ಅವೆಲ್ಲನೂ ಇಷ್ಟೊಂದು ಗುಬ್ಬಚ್ಚಿಗಳು ಅಲ್ಲಿ ಗೂಡು ಕಟ್ಕೊಂಡಿದ್ವು. ಒಂದು ಸಲ ಹೀಗೇನಾಯಿತು, ಇದಕ್ಕಿದ್ದಂಗೆ ಆ ಪೇಂಟಿಂಗ್ಸ್ನ ಮಾರಾಟಕ್ಕೆ ಇಡೋಣ ಅಂತ ಕೆಲವು ಜನರು ಬಂದು ಆ ಪೇಂಟಿಂಗ್ಸ್ನೆಲ್ಲ ಒಂದೊಂದೇ ಎತ್ಕೊಂಡೋಗಿ ಬೇರೆ ಕಡೆ ಜೋಡಿಸ್ತಾ ಬಂದರು. ಆವಾಗ ಈ ಪೇಂಟಿಂಗ್ಸ್ನೆಲ್ಲ ತೊಗೊಂಡು ಬೇರೆ ಕಡೆ ಜೋಡಿಸ್ತಾ ಬರಬೇಕಾದ್ರೆ ಖಾಲಿ ಆಗ್ತಾ ಬಂತು ಆ ರೂಮು. ಆವಾಗ ಏನಾಯಿತು ಅಂದರೆ ಈ ಗೂಡು ಕಟ್ಟಿದ ಎಲ್ಲನೂ ಕಿತ್ತಾಕ್ತಾ ಬರ್ತಾರೆ. ಆವಾಗ ಕೆಲವು ಗುಬ್ಬಚ್ಚಿಗಳೇನು ಮಾಡ್ತು, ಇಲ್ಲಿರೋದು ಒಳ್ಳೇದಲ್ಲ ಅಂತೇಳ್ಬಿಟ್ಟು ಬೇರೆ ಕಡೆ ಹಾಳೋಗ್ತಾ ಇರುತ್ತೆ. ಆದರೆ ಒಂದೇ ಒಂದು ಗುಬ್ಬಚ್ಚಿ ಕೊನೆ ಎಂಡಲೆಲ್ಲೋ ಕಟ್ಕೊಂಡಿರುತ್ತೆ ಗೂಡು. ಅದೇನು ಅಂದ್ಕೊಳ್ಳುತ್ತೆ, ಅದು ಎಂಡವರೆಗೂ ಬರೋದಿಲ್ಲ, ಈಗೇನು ಪರವಾಗಿಲ್ಲ ಬಿಡು ಅಂತ ಅದು ಅಲ್ಲೇ ಇರೋಕ್ಕೆ ಶುರು ಮಾಡುತ್ತೆ. ಹೀಗೆ ಅವರು ಒಂದೊಂದೇ ಪೇಂಟಿಂಗ್ನ ತೊಗೊಂಡೋಗಿ ಆ ರೂಮ್ ಫುಲ್ಲು ಖಾಲಿ ಮಾಡೋ ಹೊತ್ತಿಗೆ ಆ ಒಂದು ಕೊನೆಯಲ್ಲಿ ಕಟ್ಟಿದ ಗೂಡನ್ನು ಕೂಡ ಎತ್ತಿ ಆಚೆ ಹಾಕೋ ಪರಿಸ್ಥಿತಿ ಬರುತ್ತೆ. ಆವಾಗ ಆ ಗುಬ್ಬಚ್ಚಿಗೆ ತುಂಬ ಬೇಜಾರಾಗೋಗುತ್ತೆ, ತುಂಬ ಇವ್ರ ಮೇಲೆ ಕೋಪನೂ ಬರುತ್ತೆ. ಆವಾಗ ಏನು ಮಾಡುತ್ತೆ, ಬೈಕೊಂಡು ಅದು ಹಾರ್ಕೊಂಡು ದೂರ ಎಲ್ಲ ಹಾರಾಡ್ಕೊಂಡು ಹೋಗುತ್ತೆ. ಎಲ್ಲೆಲ್ಲೋ ನೋಡುತ್ತೆ, ಎಲ್ಲಿ ನನಗೆ ಜಾಗ ಸರಿ ಹೋಗುತ್ತೋ ಅಲ್ಲಿ ಗೂಡು ಕಟ್ಕೊಳ್ಳೋಣ ಅಂತ. ಎಲ್ಲೂ ಸರಿ ಹೋಗೋದಿಲ್ಲ. ಕೊನೆಗೆ ಹಾರ್ತಾ ಒಂದು ದೊಡ್ಡ ಗಾರ್ಡನ್ ಥರ ಇರೋ ಹಸಿರಿರೋ ಕಡೆಗೆ ಬರುತ್ತೆ. ಆವಾಗ ಅದನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ಸರಿ, ಇಲ್ಲೇ ನಾನು ಗೂಡು ಕಟ್ಕೊಳ್ಳೋಣ ಅಂಥೇಳಿ ಟೊಂಗೆಗಳು ಎಲ್ಲವನ್ನು ಸಂಗ್ರಹಿಸಿಕೊಂಡು ಅದು ಚೆನ್ನಾಗಿ ಗೂಡು ಕಟ್ಕೊಳ್ತಾ ಬರುತ್ತೆ. ಮೊದಲು ಹೇಗೆ ಗೂಡು ಕಟ್ಟಿತ್ತೋ ಅದಕ್ಕಿಂತ ತುಂಬ ವಿಶಿಷ್ಟವಾಗಿ ಚೆನ್ನಾಗಿ ಗೂಡು ಕಟ್ಕೊಂಡು ಬರುತ್ತೆ. ಆದರೆ ಒಮ್ಮೆ ಇದೇ ಗುಬ್ಬಚ್ಚಿ ನೋಡ್ದ, ದೇವರು ನಮ್ಮ ಗೂಡುಗಳೆಲ್ಲ ನಾಶ ಮಾಡ್ದ ಅಂತ ಬೈಕೊಂಡಿತ್ತು. ಆದರೆ ಅದೇ ಗುಬ್ಬಚ್ಚಿ ಇವತ್ತು ಸಂತೋಷವಾಗಿ ಎಂಥ ಹಸಿರುಮಯವಾದ ವಾತಾವರಣದಲ್ಲಿ ಒಳ್ಳೆ ಗೂಡನ್ನು ಕಟ್ಕೊಂಡು ಸಂತೋಷವಾಗಿತ್ತು. ಅದಕ್ಕೆ ಅವಾಗ ಅನಿಸುತ್ತಂತೆ, ದೇವರು ಒಂದು ಕೆಟ್ಟದ್ದು ಮಾಡಿದ್ರೆ ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ. ಇವಾಗ ಅದು ಏನಾದರೂ ನಾನು ಆ ಗೂಡನ್ನು ನಾಶ ಮಾಡಿಲ್ಲ ಅಂದಿದ್ರೆ ನಾನು ಇಲ್ಲಿ ಈ ಸುಂದರವಾದ ವಾತಾವರಣದಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಗೂಡು ಕಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅಂತ ತಿಳಿದು ದೇವರಿಗೆ ಧನ್ಯವಾದ ಮಾಡಿ ಬಹುಕಾಲ ಸಂತೋಷವಾಗಿತ್ತಂತೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಏನೋ ಒಂದು ಕೆಟ್ಟದಾಗ್ತಾ ಇದೆ ಅಥವಾ ಏನೋ ಒಂದು ನಮ್ಗೆ ಸರಿ ಅನಿಸ್ತಾ ಇಲ್ಲ, ಇದು ಅನಿಸ್ತಾ ಇಲ್ಲ, ದೇವರು ಏನೋ ಒಂದು ಅದರಲ್ಲಿ ಅರ್ಥ ಇಟ್ಟಿರ್ತಾನೆ. ಹಾಗಾಗಿ ನಾವು ಏನೋ ಒಂದು ಹಾಳಾಗಿದೆ, ಏನೋ ಒಂದು ಇದೆ ಅಂದರೆ ಅದ್ರ ಉದ್ದೇಶ ಇನ್ನೂ ನಮಗೇನೋ ಚೆನ್ನಾಗಿ ಸಿಕ್ಬಹುದು. ದೇವರು ಅದಕ್ಕೋಸ್ಕರ ನಮ್ಗೆ ದಾರಿ ಮಾಡಿಕೊಡ್ಬೋದು. ಇಲ್ಲಾಂದರೆ ಹಳೇದ್ರಲ್ಲೇ ಕೂತಿರ್ತೀವಲ್ವ ನಾವು. ಹಾಗಾಗಿ ನಾವು ಯಾವಾಗಲೂ ಅಂದ್ಕೋಬೇಕು, ಆಗುವುದೆಲ್ಲ ಒಳ್ಳೆಯದಕ್ಕೆ, ಏನೋ ದೇವ್ರು ನಮ್ಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದಾನೆ, ಅದಕ್ಕೆ ಇಲ್ಲಿ ಇವಾಗ ಕೆಟ್ಟದ್ದಾಗ್ತಾ ಇದೆ ಅಂದ್ಕೊಂಡು ನಾವು ಯಾವಾಗಲೂ ಒಳ್ಳೆ ದಾರಿಯಲ್ಲಿ ಒಳ್ಳೆ ಇದರಲ್ಲಿ ನಡೀತಾ ಹೋಗಬೇಕು. ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.